ಬರ್ರಿ ಅಲ್ಲೇ ಬರ್ರಿ ಸ್ವಲ್ಪ ಸಗಣ ನೀನು ಮನೆ ಬಿಟ್ಟು ಮನೆ ಟ್ರೀಟಿಂಗ್ಸ್ ಕೊಡ್ತಾರೆ ಮನೆ ಟ್ರೀಟಿಂಗ್ಸ್ ತೋರ್ಸಿಲ್ಲ ಬುಕ್ಕ ತೋರ್ಸಿ ಬುಕ್ ತೋರ್ಸಿ ಈಗ ಅವ್ರು ಎಲ್ಲಿ ಕೊಡ್ತಾರ ಅಲ್ಲಿ ಎಲ್ಲಿ ಕೊಡ್ತೀವಿ ಏನಂತೀಗ ಊರಿನ ಗ್ರಾಮಸ್ಥ ನಾನ್ ಕೇಳ್ತಾ ಇದ್ದಾನೆ ನಮ್ಮ ಊರಿನ ಗ್ರಾಮಸ್ಥ ನಾನ್ ಕೇಳ್ತಾ ಇದ್ದಾನೆ ಅವ್ರು ನಮ್ಮನೆ ಹೆಂಗೆ ಮನೆ ಕೊಟ್ಟು ಬಂದಾರ ಅವ್ರು ವಾಪಸ್ ಇಸ್ಕೊಂಡ್ಬರ್ಬೇಕಾ ಬೇಡ ಅವ್ರನ್ನ ಏನು ಮಾಡಲ್ಲ ಅವ್ರು ಹೆಂಗೆ ನಮ್ಮ ಮನೆಗಳಿಗೆ ಕೊಟ್ಟು ಬಂದಾರ ಹಂಗ ಅವ್ರು ರಿಟರ್ನ್ ವಾಪಸ್ ಇಸ್ಕೊಂಡ್ಬರ್ಬೇಕು ಆಮೇಲೆ ಸ್ಟೇಷನ್ ಕಂಪ್ಲೇಂಟ್ ಕಾನೂನಿಲ್ಲ ಕಾನೂನು ಐತಿ ಕೊಡ ಕಾನೂನಿಲ್ಲ ಯಾಕೆ ಸರ್ ಕೊಡ್ತೀವಿ ಸರ್ ಎಲ್ಲರಿಗೂ ನಮಸ್ಕಾರ. ವಿಚಾರ ಏನಪ್ಪ ಅಂದರೆ, ಇವತ್ತು ಕೆಂಚಿಗೊಪ್ಪ ಗ್ರಾಮ ಅಂದರೆ ನ್ಯಾಮತಿ ತಾಲೂಕು ದಾವಣಗೆರೆ ಜಿಲ್ಲೆ ಕೆಂಚಿಗೊಪ್ಪ ಗ್ರಾಮಕ್ಕೆ ಕ್ರೈಸ್ತ ಮತಾಂಧರು ಮನೆಗೆ ಭೇಟಿ ನೀಡಿ ಒಂದು ಸತ್ಯಮೇವ ಜಯತೆ ಅಂತ ಒಂದು ಪಾಂಪ್ಲೆಟ್ಟು, ಅದರ ಜೊತೆಗೆ ನಿಮಗೆ ಒಳ್ಳೆಯ ಸುದ್ದಿ ಅಂತ ಹೇಳಿ ಮನೆಗೆ ಬುಕ್ ಕೊಡ್ತಾಯಿದ್ರು.
ಅದನ್ನು ನಾನು ಗಮನಿಸಿ ನಾನು ಅವರನ್ನು ಕೇಳಿದಾಗ ಇದು ಒಂದು ಮತಾಂಧರದ ಒಂದು ಗ್ರೂಪ್ ಆಗಿದೆ. ಇಲ್ಲಿ ಯೇಸು ಕ್ರಿಸ್ತನ ಜೀವನ ಆಮೇಲೆ ಯೇಸು ಕ್ರಿಸ್ತನ ಜನನವನ್ನು ದೇವದೂತನು ಕುರುಬರಿಗೆ ತಿಳಿಸಿದನು. ಅಂದರೆ ಇವರ ಮೂಲ ಉದ್ದೇಶ ಏನಂದರೆ ಹಿಂದೂ ಧರ್ಮದವರನ್ನು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡೋದು ಇವರ ಮುಖ್ಯ ಉದ್ದೇಶ ಆಗಿದೆ. ಇವರು ಅವ್ರು ಬಂದ್ರಲ್ಲ, ಬುಕ್ಸ್ ಕೊಡುವಂತದ್ದಾಯ್ತು, ನಿಮ್ಮ ತಂದೆ ತಾಯಿಯರು ಮಲ್ಕೊಂಡಿದ್ರು ಅಂತ ಹೇಳಿದ್ರಿ. ಅದನ್ನ ಬುಕ್ಸ್ ಕೊಟ್ಟು ಅಂದ್ರೆ ಮತಾಂತರ ಆಗ್ಲಿಕ್ಕೆ ಪ್ರಚೋದನೆ ನೀಡುವಂತದ್ದು ಕೆಲಸ ಮಾಡ್ತಿದ್ರೆ ಹೇಗೆ? ಅದೇ ಅವ್ರು ಹೇಳ್ತಾ ಇದಾರೆ, ಇದು ನೋಡ್ರಿ ಬುಕ್ ಓದ್ರಿ, ಈ ಬುಕ್ಕಲ್ಲಿ ಕೆಲವೊಂದು ವಿಚಾರಗಳಿದೆ. ಅಂದರೆ ಈ ಬುಕ್ಕಲ್ಲಿ ವಿಚಾರ ಯಾವ ರೀತಿ ಇದೆ ಅಂದರೆ, ನಾವು ಒಂದು ಪದ್ಯ ಓದಿದರೆ, ಒಂದು ಅಧ್ಯಾಯ ಓದಿದರೆ ಅದರಲ್ಲಿ ಏನಿದೆ ಅಂದರೆ ಆಮಿಷ, ನಾನು ಅದಕ್ಕೆ ಮತಾಂತರ ಆಗಬೇಕು ಆ ರೀತಿ ಒಂದು ಪದಗಳನ್ನ ಮೆನ್ಷನ್ ಮಾಡಿದ್ದಾರೆ. ವಿಧವೆಯಿಂದ ಹಿಡಿದು ಪ್ರತಿಯೊಂದು ವ್ಯಕ್ತಿಗೂ ಯಾವ ರೀತಿ ನಾವು ಪ್ರಚೋದನೆ ಮಾಡಬೇಕು ಅಂದರೆ ಪ್ರಚೋದನೆ ಅಂದರೆ ಆಮಿಷ ಒಡ್ಡಬೇಕು. ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿ ರಾಜಕೀಯ ವ್ಯಕ್ತಿಗಳು ಆಮಿಷ ಒಡ್ತಾರೋ ಅದೇ ರೀತಿ ಈ ಬುಕ್ಕಲ್ಲಿ ಆಮಿಷ ಕ್ರೈಸ್ತ ಮತಾಂಧರಿಗಳು ಪ್ರಿಂಟ್ ಮಾಡಿ ಪ್ರತಿಯೊಂದು ಮನೆಗೆ ಕೊಡ್ತಾಯಿದ್ರು. ನಮ್ಮನೆ ಸಮೀಪ ಬಂದಾಗ ನಮ್ಮ ತಾಯಿ ಅವ್ರ ಕೈಯಲ್ಲಿ ಕೊಟ್ಟಿದ್ರು. ಅದನ್ನು ಗಮನಿಸಿ ನಾನು ಕೇಳಿದಾಗ ಈ ಒಂದು ವಿಚಾರ ಹೊರ ಬಂದಿದೆ. ಇದರಲ್ಲಿ ಕೆಲವೊಂದು ನಮ್ಮ ಹಿಂದೂ ಧರ್ಮಕ್ಕೆ ಅವಹೇಳನ ಮಾಡುವಂಥ ಪದಗಳು ಇದ್ದಾವೆ. ಹಾಗಾಗಿ ದಯವಿಟ್ಟು ಇಲ್ಲಿ ಯಾರು ಬಂದಿದ್ರು, ಮತಾಂತರ ಮಾಡೋಕ್ಕೆ ಯಾರ್ಯಾರು ಬಂದಿದ್ರು, ನಾನು ಗಮನಿಸಿದ ಪ್ರಕಾರ ಅದರಲ್ಲಿ 18 ವರ್ಷ ಒಳಪಟ್ಟವರು ಸಹಿತ ಇದ್ದಾರೆ. ಇದು ಒಂದು ಕಾನೂನಿನ ಚೌಕಟ್ಟಿನಲ್ಲಿ ತಪ್ಪು. ಹಾಗಾಗಿ ಇದೆಲ್ಲವನ್ನು ನೀವು ಗಮನಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಹೇಳಿ ನಾನು ಹಿಂದೂ ಧರ್ಮದ ಒಬ್ಬ ಸೇವಕನಾಗಿ ಮನವಿಯನ್ನು ಕಾನೂನಿಗೆ ಮಾಡ್ತಾಯಿದ್ದೀನಿ.